ಸಿಸಿಎಲ್ಲಿಂದ ಬಿಸಿ ಅಂತವ್ರೆ ನನ್ನ ಕ್ರಿಕೆಟರೇ ಮಾಡ್ಕೊಂಡ್ಬಿಟ್ಟರು. ಇಲ್ಲ ಸೊ ಎಲ್ಲರೂ ಬಹುಮುಖ ಪ್ರತಿಭೆ ಸರ್, ಎಲ್ಲರಲ್ಲೂ ಬ್ಯುಸಿ ಇದ್ದೀರಾ, ಅದರಲ್ಲೂ ಬ್ಯುಸಿ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿದ್ರು ಸರ್. ಮೊದಲನೇದಾಗಿ ನಂಗೆ ಟೈಟ್ಲು ತುಂಬ ಇಷ್ಟ ಆಯಿತು, ಕನಸೊಂದು ಶುರುವಾಗಿದೆ. ಪ್ಲಸ್ ನನಗೆ ಕಾ ಅಂತ ಏನು ಹಾಕಿದ್ರಲ್ಲ ಆ ಡಿಸೈನ್ ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿದೆಯಲ್ಲ ಇದು, ಯಾಕಂದರೆ ಸುಮಾರು ಶಾರ್ಟ್ಸಲ್ಲಿ ನೋಡಿದೆ, ಅದನ್ನು ಯೂಸ್ ಮಾಡಿದರು ಆ ಡ್ರೀಮ್ ಕ್ಯಾಚರ್ನ. ಸೊ ಅದ್ರ ಮೇಲೆ ಬೇಸ್ಡ್ ಸಿನಿಮಾ ಅಂತ ಹೇಳಿದಾಗ ಐ ಥಿಂಕ್ ಅದನ್ನು ತುಂಬ ಚೆನ್ನಾಗಿ, ಅಂದರೆ ಕಥೆಲಿರೋದನ್ನು ಪೋಸ್ಟ್ರಿಗೆ ತುಂಬ ಚೆನ್ನಾಗಿ ಅದನ್ನು ಅಡಾಪ್ಟ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಡೀಟೇಲಿಂಗ್ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಮಂಜೇಶ್ ಒಳ್ಳೆಯದಾಗಲಿ. ಎರಡನೇ ಸಿನಿಮಾ, ಸೊ ಮೊದಲನೇ ಸಿನಿಮಾ ಸಹರ ತುಂಬ ಜನ ಅಪ್ರಿಷಿಯೇಟ್ ಮಾಡಿದಂಥ ಚಿತ್ರ. ಸೊ ಈಗ ಎರಡನೇ ಚಿತ್ರ ತುಂಬ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆ್ಯಂಡ್ ಲಕ್ಷ್ಮಿಯವ್ರಿಗೂ ಕೂಡ ಹಿಂಗೆ ಪ್ರೊಡಕ್ಷನ್ ಯೋಗಿ ಹೇಳ್ದಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಲೇಟಾಗಿ ಬಂದಿರೋಂಥ ಖುಷಿ, ಶ್ರಾವ್ಯ, ಸಾತ್ವಿಕ ಮೂರು ಹೆಸರು ಚೇಂಜ್ ಮಾಡ್ಕೊಂಬಿಟ್ಟಾರೆ. ಯಾವ ಹೆಸರು ಗ್ಯಾಪ್ ನಡ್ಕೊಳ್ಳೋದು ಗೊತ್ತಿಲ್ಲ ಈಗ. ಸೊ ಈಗ ಸದ್ಯಕ್ಕೆ ಸಾತ್ವಿಕ, ಒಳ್ಳೇದಾಗಲಿ ಸಾತ್ವಿಕ. ಆ್ಯಂಡ್ ಸಂತು ಒಳ್ಳೇದಾಗಲಿ, ತುಂಬ ವರ್ಷಗಳಿಂದ ಇದ್ದೀರಾ. ಆ್ಯಂಡ್ ಫಸ್ಟ್ ಟೈಮ್ ಲೀಡ್ ಆ್ಯಕ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ಜವಾಬ್ದಾರಿ, ಅಂದರೆ ಒಂದು ಲೀಡ್ ಆ್ಯಕ್ಟ್ ಮಾಡೋವಂಥದ್ದು. ಯಾಕಂದರೆ ಬರೀ ಆ್ಯಕ್ಟಿಂಗಲ್ಲ, ಅಲ್ಲಿ ನಿಮಗೆ ಒಂದು ಸಿನಿಮಾ ನಿಲ್ಲಿಸೋದು ಒಂದು ಕಷ್ಟವಾದ ಕೆಲಸ. ಸೊ ಅದ್ರದ್ದು ಶ್ರಮ ನಮಗೆ ಗೊತ್ತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ನಾನು ಕರೆದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ಮಾರ್ಚ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಕನಸೊಂದು ಶುರುವಾಗಿದೆ ಸಿನಿಮಾ ಚಿತ್ರತಂಡಕ್ಕೆ ತುಂಬ ಒಳ್ಳೇದಾಗಲಿ. ಲಕ್ಷ್ಮಿಗೆ ಒಳ್ಳೇದಾಗಬೇಕು, ಯಾಕಂದರೆ ಲಕ್ಷ್ಮಿಗೆ ಒಳ್ಳೇದಾದರೆ ಖಂಡಿತವಾಗ್ಲೂ ಇನ್ನೊಂದು 2 ಸಿನಿಮಾ ಡೆಫಿನೆಟಾಗಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಒಂದು ನಂಬಿಕೆ ಇದೆ, ಯಾಕಂದರೆ ಸಿನಿಮಾ ಮೇಲೆ ಅಷ್ಟು ಆಸೆ ಇದೆ. ತುಂಬ ಒಳ್ಳೇದಾಗಬೇಕು ಆಗಲಿ. ಆ್ಯಂಡ್ ಮಂಜೇಶ್ಗೆ ಒಳ್ಳೇದಾಗಲಿ. ಸಂತು ಎಲ್ಲೋ ಆಲ್ ದ ಬೆಸ್ಟ್ ಸಂತು. ತುಂಬ ಚೆನ್ನಾಗಿತ್ತು. ಇಲ್ಲಿ ರೊಮ್ಯಾನ್ಸ್ ಬಿಟ್ಟು ಇನ್ನೊಂದು ರೊಮ್ಯಾನ್ಸ್ ತೊಡ್ಕೊಂಬಂದೆ, ಒಂದು ರೀಲ್ಸಲ್ಲಿ ರೇಷ್ಮಾ ಆಂಟಿ ಜೊತೆ ಬೇರೆ ರೊಮ್ಯಾನ್ಸ್ ಮಾಡೋ, ಅದನ್ನು ನೋಡಿದೆ ನಾನು. ತೋರಿಸ್ತೀನಿ ಮಾಸ್ಟ್ರೆ, ನನ್ನ ಹತ್ರ ಇದೆ, ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡೋನು ಅಲ್ಲೂ. ಸೊ ಚೆನ್ನಾಗಿದೆ. ಸಾತ್ವಿಕ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಎಲ್ಲ ಮ್ಯಾಟ್ರ್ ಅಲ್ಲ, ರಿಲೀಸ್ ಆಗಬೇಕು, ಜನ ನೋಡಿ ಚಿಕ್ಕದ ದೊಡ್ಡದ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋದು ಈಸಿ ಆಗಿಬಿಟ್ಟಿದೆ, ಅದನ್ನು ಪ್ರಮೋಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದೊಂದು ಸ್ವಲ್ಪ ಫೋಕಸ್ಡಾಗಿ ಪ್ರಮೋಟ್ ಮಾಡಿ ಜನಕ್ಕೆ ರೀಚ್ ಆದರೆ ಸಾಕು, ಅವ್ರು ಡೆಫಿನೆಟ್ಲಿ ಗೆಲ್ಲಿಸ್ತಾರೆ ಸಿನಿಮಾ. ಆಲ್ ದಿ ಬೆಸ್ಟ್. ಊಟಲ್ಲಿದ್ದೆ, ಮುಗಿಸ್ಕೊಳ್ಳೋದು ತುಂಬ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ ನಿಮ್ಮನ್ನೆಲ್ಲ ವೇಟ್ ಮಾಡಿಸಿದ್ದಕ್ಕೆ. ನಂಗೆ ತುಂಬ ಬೇಜಾರಿದೆ ಅದ್ರ ಬಗ್ಗೆ. ಸಾರಿ ಕೃಷ್ಣ, ಸಾರಿ ಸರ್, ಸಾರಿ ಸರ್, ಸಾರಿ ಸೊ ಮಚ್, ಸಾರಿ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಮ್ಮ ಟೀಮ್ಗೆ ಮತ್ತು ಎಲ್ಲರಿಗೂ ಐಮ್ ರಿಯಲಿ ಸಾರಿ. ದಿಸ್ ದ ಫಸ್ಟ್ ಟೈಮ್ ನಾನೊಂದು ಇದಕ್ಕೆ ನಮ್ಮ ಶೂಟಲ್ಲಿ ಈ ಥರ ಲೇಟ್ ಆಗ್ತಿರೋದು ನನಗೆ. ಐಮ್ ರಿಯಲಿ ಸಾರಿ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ನಮ್ಮ ಚಿಕ್ಕ ಸಿನಿಮಾ ಟ್ರೈಲರ್ ಲಾಂಚಿಗೆ. ಆ್ಯಂಡ್ ಇದೇ ಒಂಥರ ಪ್ರೀ ರಿಲೀಸ್ ಇವೆಂಟ್ಸ್ ಥರ ನಮಗೆ. ಫಸ್ಟ್ ಪ್ರೆಸ್ ಮೀಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ್ಯಾಟ್, ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇದಕ್ಕೆ ಮುಂಚೆ. ಆ್ಯಂಡ್ 2 ವರ್ಷ ಆಗಿದೆ ಪಿಕ್ಚರ್ ಸ್ಟಾರ್ಟ್ ಆಗಿ. ಆ್ಯಂಡ್ ರಿಲೀಸ್ ಆಗ್ತಿರೋದು ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಮಂಜೇಶ್ ಸರ್, ಥ್ಯಾಂಕ್ ಯು ಫಾರ್ ಆಪ್ಟಿಂಗ್ ಮೀ ಫಾರ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಸಂತೋಷ್, ಒನ್ ಆಫ್ ದ ಬೆಸ್ಟ್ ಕೋ-ಸ್ಟಾರ್ಸ್ ನಾನು ವರ್ಕ್ ಮಾಡಿರೋದು, ವೆರಿ ಪ್ಯಾಷನೇಟ್ ಅಬೌಟ್ ಹಿಸ್ ವರ್ಕ್. ಆ್ಯಂಡ್ ರಶ್ಮಿ ಆ್ಯಂಡ್ ತ್ರಿಭುವನ್ ಮಾಸ್ಟರ್, ಥ್ಯಾಂಕ್ ಯು ಸುನಿಲ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಸಿಕ್ಕಾಪಟ್ಟೆ ಮೆಸೇಜ್ ಓರಿಯೆಂಟೆಡ್ ಇದೆ, ಅದು ನಾನು ರಿವೀಲ್ ಮಾಡೋಂಗಿಲ್ಲ ಸದ್ಯಕ್ಕೆ. ಆ್ಯಂಡ್ ಸಾಂಗ್ ಆಲ್ರೆಡಿ ನೋಡಿದ್ದೀರಾ, ಕೇಳಿದ್ದೀರಾ ಆಲ್ರೆಡಿ, ತುಂಬ ಜನರಿಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 7th ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.